ನಿಸ್ಸಂದೇಹವಾಗಿ ಮಹಾಬಲಶಾಲಿಯೇ. ಆದರೆ ವಿಷ್ಣುವಿಗೆ ನೀನು ಸರಿಸಾಟಿಯಲ್ಲ. ವಿಷ್ಣುವನ್ನು ಎದುರಿಸಬೇಕಾದರೆ ಅವನಂತೆಯೇ ಶಕ್ತಿಶಾಲಿಯಾಗಬೇಕು ನೀನು. ಬ್ರಹ್ಮದೇವನಿಗೆ ತಪಸ್ಸು ಮಾಡು. ನಿನ್ನ ಮನಸ್ಸು ಬಯಸುವ ವರದಾನ ನಿನಗೆ ಸಿಗುತ್ತದೆ. ಕಠೋರ ತಪಸ್ಸಿನಿಂದ ಇಡೀ ಬ್ರಹ್ಮಾಂಡವೇ ಸುಟ್ಟು ಭಸ್ಮವಾಗುವುದು. ಎದ್ದೇಳು ಕಶ್ಯಪ ಪುತ್ರ ಹಿರಣ್ಯಕಶ್ಯಪ. ಕೇಳು, ಏನು ವರ ಬೇಕೆಂದು ಇಚ್ಛಿಸುವೆ? ಬ್ರಹ್ಮದೇವ, ನಿಮ್ಮ ರಚನೆಯಲ್ಲಿ ಈ ಸೃಷ್ಟಿಯಲ್ಲಿ ಜನಿಸಿದಂತಹ ಯಾವ ಜೀವಿಯಿಂದಲೂ ನನ್ನ ವಧೆಯಾಗದಂತಹ ವರವನ್ನು ಕೊಡಿ. ಅದು ದೇವತೆ ಆಗಲಿ, ಮಾನವನಾಗಲಿ, ಅಥವಾ ಪಶುವೇ ಆಗಲಿ. ನನ್ನ ಮರಣ ಹಗಲಲ್ಲೂ ಆಗಬಾರದು, ರಾತ್ರಿಯೂ ಆಗಬಾರದು. ಮನೆಯ ಒಳಗೂ ಆಗಬಾರದು, ಮನೆಯ ಹೊರಗೂ ಆಗಬಾರದು. ಅಸ್ತ್ರ ಶಸ್ತ್ರದಿಂದಲೂ ಆಗಬಾರದು, ಸಜೀವದಿಂದಲೂ ನಿರ್ಜೀವದಿಂದಲೂ ಆಗಬಾರದು. ಏಕೆಂದರೆ ಸಮಸ್ತ ಜೀವಿಗಳಿಗೆ ನಾನೇ ಸಾಮ್ರಾಟನಾಗಬೇಕು. ನನಗೆ ಅಖಂಡ ಶಕ್ತಿಯನ್ನು ಪ್ರದಾನಿಸಿ. ಹೇ ಬ್ರಹ್ಮದೇವ, ಅತಿ ಶಕ್ತಿಶಾಲಿ ಪುರುಷನಾಗಬೇಕು. ಇಂತಹ ಒಂದು ವರವನ್ನು ನಾನು ಇದುವರೆಗೂ ಯಾರಿಗೂ ನೀಡಿರುವುದಿಲ್ಲ. ಆದರೆ ಇದು ಕೂಡ ಸತ್ಯ ಅಲ್ಲವೇ? ನೀನು ಮಾಡಿರುವ ಭೀಷಣವಾದ ತಪಸ್ಸನ್ನು ಇದುವರೆಗೂ ಯಾರಿಂದಲೂ ಮಾಡಲು ಸಾಧ್ಯವಾಗಿಲ್ಲ, ಭವಿಷ್ಯದಲ್ಲಿ ಮಾಡಲು ಸಾಧ್ಯವಾಗುವುದೂ ಇಲ್ಲ. ತಥಾಸ್ತು. ಚಿರಂಜೀವಿಯಾದೆ, ಅಮರನಾದೆ, ಈಗ ನಾನು ಭಗವಂತನಾದೆ. ನಾರಾಯಣಾಯ ನಮೋ ನಮಃ, ವಾಸುದೇವಾಯ ನಮೋ ನಮಃ.
ಅವನನ್ನ. ಬಹುಶಃ ನೀನು ಕರೆದ ಕೂಡಲೇ ಆ ಹೇಳಿ ನನ್ನೆದುರಿಗೆ ಬರಬಹುದು. ಯಾರು ಉಪಸ್ಥಿತರಿರುವುದಿಲ್ಲವೋ ಅವರನ್ನ ಮಾತ್ರ ಕರೆಯೋದಲ್ಲವೇ? ನೀವು ಯಾರನ್ನ ಕರೆಯುತ್ತಿದ್ದೀರೋ ಅವರು ಸ್ವೋಪಯಾದವರು, ಸರ್ವವ್ಯಾಪಿಯವರು. ಪ್ರಹ್ಲಾದ, ನಿನ್ನ ವಿಷ್ಣು ಸರ್ವವ್ಯಾಪಿ ಎಂದೇ ಅಲ್ಲವೇ? ಹಾಗಾದರೆ ಅವನು ಈ ಕಂಬದಲ್ಲಿ ಇರಬೇಕು ತಾನೇ? ಅವಶ್ಯವಾಗಿರುವರು. ಹಾಗಾದರೆ ಪ್ರಾರ್ಥನೆ ಮಾಡು ಪ್ರಹ್ಲಾದ, ನಿನ್ನ ನುಡಿ ಸತ್ಯವಾಗಲಿ.